ಸರ್ ಎಲೆಕ್ಷನ್ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮೆಂಬರ್ಸ್ ಆರ್ ಆಲ್ ವಿತ್ ಅಸ್, ಕ್ಲಬ್ಸ್ ಆರ್ ಆಲ್ ವಿತ್ ಅಸ್. ಮೆಂಬರ್ಸ್ ಹೋದವರೆಲ್ಲ ಹೇಳ್ತಾ ಇದ್ದಾರೆ ನಿಮ್ದು ಡೆವಲಪ್ಮೆಂಟ್ ಆಗಿದೆ ಅಂತ. ಅಂಡ್ ಆಸ್ ಫಾರ್ ಆಸ್ ದಿ ಇನ್ಸಿಡೆಂಟ್ ಇಸ್ ಕನ್ಸರ್ನ್ ದೇ ನೋ ಏನು ಅವರು ನಮ್ಮ ಅಪೋಸಿಷನ್ ಅವ್ರು ಏನು ನಮ್ಮ ಮೇಲೆ ಸುಮ್ಮನೆ ಇಲ್ಲದ ಪಲ್ಲದ ಆರೋಪವನ್ನ ಹೊರಿಸ್ತಾ ಇದ್ದಾರೆ. ಎಲ್ಲ ಸುಳ್ಳೋದು. ವಿ ಆರ್ ರೆಡಿ ಫಾರ್ ಎನಿ ಟಾಕ್ ವಿತ್ ದೆಮ್, ಎನಿ ಓಪನ್ ಚಾಲೆಂಜ್ ವಿತ್ ದೆಮ್. ಎಲ್ಲ ಸುಳ್ಳು ಹೇಳಿ ನಮ್ಮ ಇದು ಮಾಡ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ಆಸ್ ಫಾರ್ as ಎಲೆಕ್ಷನ್ ಒನ್ಸ್ ಅಗೇನ್ ಐ ಸೇ ವಿ ಆರ್ ಎ ಹೆಡ್ ಆಫ್ ದೆಮ್. ಅದಕ್ಕೋಸ್ಕರ ಇವಾಗ ಕೋರ್ಟ್ಗೆ ಹಾಕೊಂಡು ಜಸ್ಟ್ ಇಟ್ ಇಸ್ ಗೋಯಿಂಗ್ ಆನ್ ಪೆಂಡಿಂಗ್. ಇವತ್ತು ಕೋರ್ಟ್ ಅಲ್ಲಿ ಜಜ್ಮೆಂಟ್ ಬರುತ್ತೆ. ವಿ ಆರ್ ರೆಡಿ ಇವನ್ ಫಾರ್ ಟುಮಾರೋ. ಇಫ್ ಎಲೆಕ್ಷನ್ ಇಸ್ ಫಾರ್ ಟುಮಾರೋ ಆಲ್ಸೋ ವಿ ಆರ್ ರೆಡಿ ಟು ಫೇಸ್ ಇಟ್ and we are very confident that our team is going to win. So ಇತ್ತೀಚಿನ ವರದಿ ಪ್ರಕಾರ ಡಿಸೆಂಬರ್ 7 ಗೆ ಎಲೆಕ್ಷನ್ ಡಿಸೈಡ್ ಆಗಿದೆ, ಕೋರ್ಟ್ ಆರ್ಡರ್ ಮಾಡಿದೆ. ಅದೇ ಡಿಸೆಂಬರ್ 7 ಮಾಡಿರೋದ್ರಿಂದ ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ನಮಗೆ ಬೇಕಾಗಿದ್ದು ಇವಾಗ ಇಮಿಡಿಯೇಟ್ ಆಗಿ ಎಲೆಕ್ಷನ್ ಬೇಕಾಗಿತ್ತು. ಅವರು ಡಿಸೆಂಬರ್ 16ನೇ ತಾರೀಕು ನಮ್ದು ಕೋರ್ಟ್ ಕೇಸ್ ಇದೆ, ಅಲ್ಲಿವರೆಗೂ ಮಾಡಬೇಡಿ ಅಂತೇಳಿ ಎಲೆಕ್ಷನ್ ಆಫೀಸರ್ಗೆ ಪ್ರೆಷರ್ ಇಟ್ಟು 30ನೇ ತಾರೀಕುವರೆಗೂ ನಾನು ಪ್ರೊಸೆಸ್ ಮಾಡಲ್ಲ ಅಂತ ಅವ್ರು ಎಲೆಕ್ಷನ್ ಆಫೀಸರ್ ಹೇಳ್ಬಿಟ್ಟು ಹೋಗಿದ್ರು. ಅದಕ್ಕೆ ನಾವು ಹೇಳಿದ್ವಿ, ನಾವು ಅದಕ್ಕೆ ಕೋರ್ಟ್ ಹೇಳಿದ್ವಿ ನಾವು ರೆಡಿ ಇದೀವಿ ಎಲೆಕ್ಷನ್ ಮಾಡೋದಕ್ಕೆ, ಎಲೆಕ್ಷನ್ ಫೇಸ್ ಮಾಡೋದಕ್ಕೆ. ಯಾವ ರೀತಿ ಬೇಕಾದ್ರೂ ಮಾಡಲಿ, ಯಾವ ಬೈಲಾ ಪ್ರಕಾರ ಮಾಡಲಿ, ವಿ ಆರ್ ರೆಡಿ ಟು ಫೇಸ್ ಇಟ್. ವಿ ಆರ್ ವೆರಿ ಹ್ಯಾಪಿ ಫಾರ್ ದ ಕೋರ್ಟ್ ದಟ್ ದೇ ಹ್ಯಾವ್ ಗಿವನ್ ದ ಜಡ್ಜ್ಮೆಂಟ್ ದಟ್ 7th is the elections. We are prepared for it. We are ready to go for it. Thank you, sir. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.